ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನಿಮಗೆಲ್ಲ ಪುರಾಣದಲ್ಲಿ ಬರುವಂತಹ ಒಂದು ಕತೆ ಗೊತ್ತಿರಬಹುದು, ಸತಿ ಸಾವಿತ್ರಿಯ ಕತೆ. ಅದರಲ್ಲಿ ಯಮಧರ್ಮರಾಯ ಆಕೆಯ ಪತಿಯ ಜೀವವನ್ನು ತೆಗೆದುಕೊಂಡು ಹೋದ ಮೇಲೆ ಹೋಗುವ ಸಂದರ್ಭದಲ್ಲಿ ಆತ ಸತ್ತು ಬಿದ್ದಿದ್ದರೂ ಸಹ ಯಮನ ಜೊತೆ ವಾಗ್ವಾದ ಮಾಡಿ ಆತನನ್ನು ಮೆಚ್ಚಿಸಿ ಗಂಡನ ಪ್ರಾಣವನ್ನು ವಾಪಸ್ ಪಡ್ಕೊಳ್ತಾಳೆ. ಅಂತಹ ಪ್ರಯತ್ನವನ್ನು ಈ ಕಾಲದಲ್ಲಿ ಅಂದರೆ ಪುರಾಣದಲ್ಲಿ ಇರುವುದನ್ನು ಈಗಿನ ಮಹಿಳೆಯರು ಮಾಡಲಿಲ್ಲ. ಅದರಲ್ಲೂ ವಿಶೇಷವಾಗಿ ಪಹಲ್ಗಾಮ್ನಲ್ಲಿ ಹತ್ಯೆ ಆದರಲ್ಲ ಗಂಡಸರು, ಅವರ ಪತ್ನಿಯರು ಮಾಡಲಿಲ್ಲ ಅನ್ನುವ ರೀತಿಯಲ್ಲಿ BJPಯ ರಾಜ್ಯಸಭಾ ಸದಸ್ಯರೊಬ್ಬರು ಆ ಮಹಿಳೆಯರ ಮೇಲೆ ದೋಷಾರೋಪಣೆ ಮಾಡಿದ್ದಾರೆ. ಜೊತೆಗೆ ಸತ್ತವರ ಮೇಲೂ ದೋಷಾರೋಪಣೆ ಮಾಡಿದ್ದಾರೆ. ಆ ಕಡೆ ಜೀವನೂ ಹೋಯಿತು, ಇವರು ಮಾನನೂ ತೆಗಿತವ್ರೆ. ಏನು ಅಂದರೆ ಅವರೆಲ್ಲ ಹೇಡಿಗಳು, ವೀರತ್ವ ತೋರಲಿಲ್ಲ, ಹಾಗಾಗಿ ಸತ್ತು ಹೋದರು ಅಂತ. ಏನಿದು ಇಡೀ ವಿಚಿತ್ರವಾದಂಥದ್ದು ಅಂದರೆ, ರಾಜ್ಯಸಭಾ ಸದಸ್ಯ ರಾಮಚಂದರ್ ಜಂಗ್ರಾ ಅನ್ನುವಂಥವರು ಒಂದು ಭಾಷಣವನ್ನು ಮಾಡ್ತಿದ್ದಾರೆ. ಆ ಭಾಷಣದಲ್ಲಿ ಅವರು ಹೇಳ್ತಾರೆ, ಅಗ್ನಿವೀರ್ ಟ್ರೈನಿಂಗ್ ತಗೊಂಡಿದ್ದಿದ್ರೆ ಈ ಗಂಡಸರು ಈ ರೀತಿ ಸಾಯ್ತಾ ಇರಲಿಲ್ಲ. ಅವರು ಹೋರಾಡ್ಬೋದಾಗಿತ್ತು, ಹೋರಾಟವನ್ನೇ ತೋರಿಸಲಿಲ್ಲ, ವೀರತ್ವವನ್ನು ತೋರಿಸಲಿಲ್ಲ, ಕೈ ಮುಗಿದು ಗುಂಡು ಹೊಡೆಸ್ಕೊಂಡು ಸತ್ತು ಹೋದರು ಉಗ್ರರ ಕೈಯಲ್ಲಿ. ಅದೇ ರೀತಿ ಮಹಿಳೆಯರು ಸಹ ಅಲ್ಲಿ ಪುರುಷರು ಹತ್ಯೆ ಆಗ್ತಾ ಇದ್ರೆ ಯಾವ ಪೌರುಷನೂ ತೋರಲಿಲ್ಲ, ವೀರತ್ವನೂ ತೋರಲಿಲ್ಲ, ಸೈಲೆಂಟಾಗಿದ್ದರು. ಅಲ್ಲಿದ್ದ ಜನ ಎಲ್ಲರೂ ಸುತ್ತಲೂ ಇದ್ದಂತಹ ಕಲ್ಲು ಅದು ಇದು ಕೋಲು ಎಲ್ಲ ತಗೊಂಡು ದಾಳಿ ಮಾಡಿದ್ದಿದ್ರೆ ಉಗ್ರರನ್ನು ಹಿಮ್ಮೆಟ್ಟಿಸಬಹುದಾಗಿತ್ತು. ಯಾರೂ ಮಾಡಲಿಲ್ಲ, ಯಾರಿಗೂ ವೀರತ್ವನೇ ಇಲ್ಲ ಅಂತ ಭಾಷಣ ಬಿಗಿದಿದ್ದಾರೆ. ಮೊದಲ ಭಾಷಣದ ತುಣುಕನ್ನು ನೀವು ನೋಡಿ, ಆಮೇಲೆ ಹೇಳ್ತೀನಿ. जिनकी मांग का सिंदूर छीन लिया गया, वीरांगना का भाव नहीं था, जोश नहीं था, जज्बा नहीं था, दिल नहीं था, इसलिए हाथ जोड़ के गोली का शिकार होता है. लेकिन हाथ जोड़ने से कोई छोड़ता नहीं. हमारे आदमी वहां पर हाथ जोड़ के मारे गए. ನೋಡಿದ್ರಲ್ಲ, ಇದು ರಾಜ್ಯಸಭಾ ಸದಸ್ಯ BJPಯ ರಾಜ್ಯಸಭಾ ಸದಸ್ಯ ರಾಮಚಂದರ್ ಜಂಗ್ರಾ ಅನ್ನುವಂಥವರು ಮಾಡಿರುವಂತಹ ವೀರಾವೇಶದ ಭಾಷಣ. ಇವರು ಮುಂದೆ ಯಾರಾದರೂ ಜೋರಾಗಿ ಕಿರ್ಚಿದ್ರೂ ತೊಡೆ ನಡಗಿಸ್ಕೊಂಡು ಓಡಿ ಹೋಗ್ತಾರೆ. ಇವರು ಯಾರನ್ನ ಫಾಲೋ ಮಾಡ್ತಾರಲ್ಲ, ಇವರ ಯಾರ ಅನುಯಾಯಿಗಳು ಅವರಿದ್ರಲ್ಲ, ಇವರ ಹಿರಿಯರು ಅಂತ ಕರೆಸ್ಕೊಳ್ಳೋರು ಈ BJPಯವರಿಗೆ, ಅವರು ಬ್ರಿಟಿಷರಿಗೆ ಕ್ಷಮಾಪಣಾ ಪತ್ರಗಳನ್ನು ಬರೆದು ಶಾಂತಿಯುತ ಪ್ರತಿಭಟನೆಗೂ ಸಹ ಹೋಗದೆ ಸ್ವಾತಂತ್ರ್ಯ ಹೋರಾಟದಲ್ಲೇ ಪಾಲ್ಗೊಂಡಿಲ್ಲ. ಅವರು ಮನೆಯಲ್ಲಿ ಕೂತಿದ್ರು, ಕೆಲವರು ಪೆನ್ಷನ್ ಪಡಿತಾ ಇದ್ರು, ಇನ್ನು ಕೆಲವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಡ್ತಾ ಇದ್ದಂತಹ ವೀರರನ್ನು ಕಳ್ಳರ ರೀತಿಯಲ್ಲಿ ಹಿಡ್ಕೊಡ್ತಾ ಇದ್ರು ಬ್ರಿಟಿಷರಿಗೆ. ಅಂತಹ ಹೇಡಿತನದ ವ್ಯಕ್ತಿಗಳನ್ನು ಆರಾಧಿಸುವ ಈ ಮಹಾನುಭಾವ ರಾಮಚಂದರ್ ಅಂತ ಹೆಸರು. ಇವರು ಹೇಳ್ತಾರೆ, ವೀರತ್ವ ತೋರಿಸ್ಬೇಕಾಗಿತ್ತು, ಯಾಕೆ ತೋರಿಸಿಲ್ಲ? ಕೈ ಮುಗಿದು ಗುಂಡು ಹೊಡೆಸ್ಕೊಂಡಿದ್ದಾರೆ ಇವರು. ಅಗ್ನಿವೀರ್ ಟ್ರೈನಿಂಗ್ ತಗೊಂಡಿದ್ರೆ ಹಿಂಗಾಗ್ತಿತ್ತ? ಅವ್ರು ಹಾಳಾಗೋಗ್ಲಿ, ಮಹಿಳೆಯರು ಅವರಾದರೂ ತಿರುಗಿ ಬೀಳಬೇಕಾಗಿತ್ತಲ್ಲ, ಯಾರೂ ಏನು ಮಾಡಲಿಲ್ಲ. ಸುತ್ತ ಒಂದಷ್ಟು ಕೋಲುಗಳನ್ನ ಹಿಡ್ಕೊಂಡು ಎಲ್ಲ ಒಟ್ಟಿಗೆ ನುಗ್ಗಿದ್ದಿದ್ರೆ ಉಗ್ರರನ್ನು ಸೆದೆ ಬಡಿಬೋದಾಗಿತ್ತು. AK-47 ಇಟ್ಕೊಂಡು ಗುಂಡು ಹಾರಿಸ್ತಿರೋರು ಎದುರುಗಡೆ ಬಂದಾಗ ಏನು ಮಾಡೋಕ್ಕೆ ಸಾಧ್ಯ ಇದೆ? ನಿರಾಯುಧರಾಗಿರುವಂಥ ವ್ಯಕ್ತಿಗಳು, ನೀವು ಕೋಲ್ ತಗೊಂಡು ಓಡಿಸ್ಕೊಂಡು ಬಂದು ಏನು ಮಾತಾಡ್ತಿದ್ದೀರಿ? ಕಾಮನ್ ಸೆನ್ಸ್ ಇಲ್ದಿರ. BJPಯಲ್ಲಿದ್ದರೆ ಕಾಮನ್ ಸೆನ್ಸ್ ಇರಲ್ಲ ಅಂತ ಅರ್ಥನಾ? ಒಬ್ಬ ಹೇಳ್ತಾನೆ, ಪಾಪ ಅವರು ನಮ್ಮ ಕರ್ನಲ್ ಸೋಫಿಯಾ ಖುರೇಷಿಯನ್ನು ಪಾಕಿಸ್ತಾನದ ತಂಗಿ, ಉಗ್ರರ ತಂಗಿ, ಇನ್ನು ಯಾರ್ಯಾರಿಗೆ ಏನೇನು ಸಾಧ್ಯನೋ ಎಲ್ಲ ಹೇಳ್ತಾರೆ ಪಹಲ್ಗಾಮ್ ಬಗ್ಗೆ. ಇದು ಹೊಸ ಐಟಮ್ ಇದು. ಇವ್ರದ್ದು ಕತೆ ಹೀಗೆ. ದಿನ ಬೆಳಗಾದರೆ ಒಂದು ಕಾಮಿಡಿ ಪೀಸ್, ಏನೋ ಒಂದು ತಗೊಂಡು ಬರೋದು, ಈ ರೀತಿಯಾಗಿ ಕಕ್ಬಿಡೋದು. ಏನು ಪ್ರಚಾರದಲ್ಲಿರಬೇಕು, ಸುದ್ದಿಯಲ್ಲಿರಬೇಕು, ಕ್ಯಾಮ್ರಾ ಕಂಡುವ, ಮೈಕ್ ಕಂಡುವ, ಡೈಲಾಗ್ ಹೊಡೆದುವ, ಖುಷಿ ಪಟ್ಟುವ, ಮುಗೀತು. ಅದರಿಂದ ಏನೂ ಆಗಲ್ಲ. ಆದರೆ ಇವರು ಬೇಳೆ ಬೇಯಿಸ್ಕೊಳ್ತಿರ್ತಾರೆ.
ಇದು ಹೆಂಗಿದೆ ಅಂದರೆ ಈ ಕರ್ನಾಟಕದಲ್ಲೂ ಒಂದಷ್ಟು ಜನ ತಿಕ್ಲುಗಳಿದ್ದಾರೆ. ಪರ್ಸಲ್ಲಿ ಚಾಕು ಇಟ್ಕೊಳ್ಳಿ, ಖಡ್ಗ ಇಟ್ಕೊಳ್ಳಿ, ಮನೆಯಲ್ಲಿ ಲಾಂಗ್ ಇಟ್ಕೊಳ್ಳಿ, ತಲ್ವಾರ್ ಇಟ್ಕೊಳ್ಳಿ ಅಂತ ರೌಡಿಸಮ್ ಹೇಳಿಕೊಡುವಂತಹದ್ದು. ಅವ್ರನ್ನ ರೌಡಿ ಶೀಟರ್ಗೆ ಹಾಕಿಸಿ ಅವ್ರ ಮುಂದಕ್ಕೆ ಏನೋ ಆದರೆ ಅವ್ರ ವಂಶ ಅವ್ರ ಕುಟುಂಬ ಪಾಪ ಕಣ್ಣೀರಲ್ಲಿ ಕೈ ತೊಳ್ಕೊಂಡಿರಬೇಕು. ಅದನ್ನು ನಾವೆಲ್ಲ ನೋಡಿದ್ದೀವಿ ಕರ್ನಾಟಕದಲ್ಲಿ. ಇಡೀ ಭಾರತದಲ್ಲಿ ಅದೇ ಕಥೆ ಇವ್ರದ್ದು. ಅದನ್ನೇ ಆ ರೀತಿಯಾಗಿ ಹೇಳ್ತಾರೆ. ಇನ್ನೊಂದು ಈ ರೀತಿಯಾಗಿ ಹೇಳ್ತಾರೆ. ಎರಡೂ ತಿಕ್ಕಲ್ತನ ಮತ್ತು ಸಾಧ್ಯ ಪ್ರಾಕ್ಟಿಕಲಿ ಪಾಸಿಬಲ್ ಇಲ್ಲದೇ ಇರೋದು. ಅವರು ಹೇಳಬೇಕಾಗಿದ್ದು, ಈ ಪ್ರಶ್ನೆಯನ್ನು ಕೇಳಬೇಕಾಗಿದ್ದು ನರೇಂದ್ರ ಮೋದಿಗೆ. ಸೆಕ್ಯೂರಿಟಿಯಲ್ಲಿ ಯಾಕೆ ಸೆಕ್ಯೂರಿಟಿ ಅಲ್ಲಿ ಇರಲಿಲ್ಲ? ಗುಪ್ತಚರ ಇಲಾಖೆ ಏನು ಮಾಡ್ತಿತ್ತು? ಇದನ್ನು ಕೇಳಬೇಕಾಗಿತ್ತು. ಅದನ್ನು ಬಿಟ್ಟು ಸತ್ತವರನ್ನೇ ಈಗ ಹೇಡಿಗಳನ್ನಾಗಿ ಮಾಡಿದ್ದಾಯಿತು. ಸತ್ತವರು ಆಲ್ರೆಡಿ ಸುಟ್ಟಾಕಿದ್ದಾರೆ, ಇಲ್ಲ ಮಣ್ಣು ಮಾಡಿದ್ದಾರೆ, ಅವ್ರ ಬಾಯಿಗೆ ಮತ್ತೆ ಮಣ್ಣು ಹಾಕಿ ಇವ್ರ ಬೆಳೆ ಬೇಯಿಸ್ಕೊಳ್ಳೋದು. ಒಟ್ಟಿನಲ್ಲಿ ಸರ್ಕಾರದ ಯಾವ ತಪ್ಪು ಇಲ್ಲ, ಮೋದಿದು ಯಾವ ತಪ್ಪು ಇಲ್ಲ, ಯಾರ್ದು ತಪ್ಪಿಲ್ಲ, ಸತ್ತವ್ರದ್ದೇ ತಪ್ಪು. ಇಷ್ಟೇ ಕತೆ, ಅಷ್ಟೇ. ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.